ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯಗಳು ಬೊಬ್ಬೆ ಹೊಡಿತಾ ಇದ್ದಾರೆ. ಏನು ಸಿಗ್ತಾ ಇಲ್ಲ. ಇವಾಗ ಇದರಲ್ಲಿ ಎಷ್ಟಿಟ್ಟಿದ್ದಾರೆ? 42,000 ಕೋಟಿ ರೂಪಾಯಿ SCP STP ಹಣ. ಆದರೆ ಅದರಲ್ಲಿ ಇಲಾಖೆಗಳಿಗೆ 50% ಹೋಗ್ಬಿಡ್ತದೆ. ಎಷ್ಟಾಯ್ತು? 21,000 ಹೊರಟಾಯ್ತು. ಉಳಿದಿದ್ದು 21,000. ಅದರಲ್ಲಿ ನೀವು 14,000 ಕೋಟಿಯನ್ನ ನೀವು ಗ್ಯಾರಂಟಿಗಳಿಗೆ ಅಂತ ತೆಗೆದಿದ್ದೀರಿ. ಉಳಿದಿದ್ದೆಷ್ಟು? 7,000 ಕೋಟಿ. 7,000 ಕೋಟಿನೇ ಇವತ್ತು ಗ್ಯಾರಂಟಿ. ಇದು ನಮಗೆ ಇದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸಿಗ್ತಾ ಇರೋದು ಕೇವಲ 7,000 ಕೋಟಿ ಸಾಹೇಬ್ರೆ. ಮತ್ತೆ ನೀವು 42,000 ಕೋಟಿ ಅಂತೀರಲ್ಲ, ಎಲ್ಲೋಯ್ತು? ಇದು ನಮಗೆ ನೇರವಾಗಿ ಬರುವಂತದ್ದಲ್ಲ. ನಿಗಮಗಳಿಗೆ 8 ನಿಗಮಗಳಿಗೆ ಕಳೆದ ವರ್ಷದಲ್ಲಿ ಬಜೆಟ್ನಲ್ಲಿ 510 ಕೋಟಿ ಕೊಟ್ಟಿದ್ದೀರಿ. ಈ ಸಾರಿ ಎಷ್ಟು ಕೊಟ್ಟಿದ್ದೀರಿ? 433 ಕೋಟಿ ಕೊಟ್ಟಿದ್ದೀರಿ. ಅಂದ್ರೆ ನಿಗಮಗಳಿಗೆ ಬಂದಿದ್ದು ಮಾತ್ರ ಅವರಿಗೆ ಸೇರ್ತಕ್ಕಂಥದ್ದು. ಇಲ್ಲಿ ಪರಿಸ್ಥಿತಿ ಏನಾಗಿದೆ ಇವತ್ತು? ಅಲ್ಲಿ ಖರ್ಚು ಕೂಡ ಮಾಡಲ್ಲ. ಈ ಅಂಕಿಅಂಶಗಳನ್ನು ಕೊಟ್ಟರೆ ನಾವು ದಲಿತರಿಗೆ ಈ ಸರ್ಕಾರದಿಂದ ಆಗಿರ್ತಕ್ಕಂಥ ಅನ್ಯಾಯದಷ್ಟು ಬೇರೆ ಯಾವ ಸರ್ಕಾರವೂ ಮಾಡಿಲ್ಲ. ಬೇರೆ ಯಾವ ಸರ್ಕಾರ. ಸಭಾಪತಿಗಳೇ, ವಿಷಯ ಮಾನ್ಯ ಸಭಾಪತಿಗಳೇ, ಮಾತಾಡಿ ನೀವು. ಅವರು ನಮ್ಮ ಸಮುದಾಯದಲ್ಲ. ನೀವು ಈಗ ನಮಗೆ ಅನ್ಯಾಯ ಮಾಡ್ಲಿಕ್ಕೆ, ನಮಗೆ ಮೋಸ ಮಾಡ್ಲಿಕ್ಕೆ ನಮ್ಮ ವ್ಯಕ್ತಿಯನ್ನೇ ಇಟ್ಟು ಮೋಸ ಮಾಡ್ತಾರೆ. ಅದರಿಂದಾಗಿ ನಮ್ಮ ಜನಾಂಗಗಳನ್ನು ಸಿದ್ಧಾಂತಕ್ಕಂಥದ್ದು ಕೇವಲ 47,000 ಎಲ್ಲಿದೆ? ಇದೇನು 42,000 ಕೋಟಿ ಇಲ್ಲ. ನಮಗೆ ಕೇವಲ 7,000. ಇದು ನಮಗೆ ಮಾಡ್ತಿರ್ತಕ್ಕಂಥ ವಂಚನೆ ಮತ್ತು ಮೋಸ. ಅದರಲ್ಲಿ ನಾವು ಯಾರಿಗೂ ಕೊಡಲ್ಲ. ನಾನು ಹೇಳ್ತೇನೆ, ಈಗ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ 75 ಯೂನಿಟ್ ಕೊಟ್ಟಿದ್ದೀಗ ನಮಗೆ. ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯಗಳು ಬೊಬ್ಬೆ ಹೊಡಿತಾ ಇದ್ದಾರೆ. ಏನು ಸಿಗ್ತಾ ಇಲ್ಲ. ಇವಾಗ ಇದರಲ್ಲಿ ಎಷ್ಟಿಟ್ಟಿದ್ದಾರೆ? 42,000 ಕೋಟಿ ರೂಪಾಯಿ SCP STP ಹಣ. ಆದರೆ ಅದರಲ್ಲಿ ಇಲಾಖೆಗಳಿಗೆ 50% ಹೋಗ್ಬಿಡ್ತದೆ. ಎಷ್ಟಾಯ್ತು? 21,000 ಹೊರಟಾಯ್ತು. ಉಳಿದಿದ್ದು 21,000. ಅದರಲ್ಲಿ ನೀವು 14,000 ಕೋಟಿಯನ್ನ ನೀವು ಗ್ಯಾರಂಟಿಗಳಿಗೆ ಅಂತ ತೆಗೆದಿದ್ದೀರಿ. ಉಳಿದಿದ್ದೆಷ್ಟು? 7,000 ಕೋಟಿ. 7,000 ಕೋಟಿನೇ ಇವತ್ತು ಗ್ಯಾರಂಟಿ. ಇದು ನಮಗೆ ಇದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸಿಗ್ತಾ ಇರೋದು ಕೇವಲ 7,000 ಕೋಟಿ ಸಾಹೇಬ್ರೆ. ಮತ್ತೆ ನೀವು 42,000 ಕೋಟಿ ಅಂತೀರಲ್ಲ, ಎಲ್ಲೋಯ್ತು? ಇದು ನಮಗೆ ನೇರವಾಗಿ ಬರುವಂತದ್ದಲ್ಲ. ನಿಗಮಗಳಿಗೆ 8 ನಿಗಮಗಳಿಗೆ ಕಳೆದ ವರ್ಷದಲ್ಲಿ ಬಜೆಟ್ನಲ್ಲಿ 510 ಕೋಟಿ ಕೊಟ್ಟಿದ್ದೀರಿ. ಈ ಸಾರಿ ಎಷ್ಟು ಕೊಟ್ಟಿದ್ದೀರಿ? 433 ಕೋಟಿ ಕೊಟ್ಟಿದ್ದೀರಿ. ಅಂದ್ರೆ ನಿಗಮಗಳಿಗೆ ಬಂದಿದ್ದು ಮಾತ್ರ ಅವರಿಗೆ ಸೇರ್ತಕ್ಕಂಥದ್ದು. ಇಲ್ಲಿ ಪರಿಸ್ಥಿತಿ ಏನಾಗಿದೆ ಇವತ್ತು? ಅಲ್ಲಿ ಖರ್ಚು ಕೂಡ ಮಾಡಲ್ಲ. ಈ ಅಂಕಿಅಂಶಗಳನ್ನು ಕೊಟ್ಟರೆ ನಾವು ದಲಿತರಿಗೆ ಈ ಸರ್ಕಾರದಿಂದ ಆಗಿರ್ತಕ್ಕಂಥ ಅನ್ಯಾಯದಷ್ಟು ಬೇರೆ ಯಾವ ಸರ್ಕಾರವೂ ಮಾಡಿಲ್ಲ. ಬೇರೆ ಯಾವ ಸರ್ಕಾರ. ಸಭಾಪತಿಗಳೇ, ವಿಷಯ ಮಾನ್ಯ ಸಭಾಪತಿಗಳೇ, ಈಗ ಮಾತಾಡಿ ನೀವು. ಅವರು ನಮ್ಮ ಸಮುದಾಯದಲ್ಲ. ನೀವು ಈಗ ನಮಗೆ ಅನ್ಯಾಯ ಮಾಡ್ಲಿಕ್ಕೆ, ನಮಗೆ ಮೋಸ ಮಾಡ್ಲಿಕ್ಕೆ ನಮ್ಮ ವ್ಯಕ್ತಿಯನ್ನೇ ಇಟ್ಟು ಮೋಸ ಮಾಡ್ತಾರೆ. ಅದರಿಂದಾಗಿ ನಮ್ಮ ಜನಾಂಗಗಳನ್ನು ಸಿದ್ಧಾಂತಕ್ಕಂಥದ್ದು ಕೇವಲ 47,000 ಎಲ್ಲಿದೆ? ಇದೇನು 42,000 ಕೋಟಿ ಇಲ್ಲ. ನಮಗೆ ಕೇವಲ 7,000. ಇದು ನಮಗೆ ಮಾಡ್ತಿರ್ತಕ್ಕಂಥ ವಂಚನೆ ಮತ್ತು ಮೋಸ.
ನಾನು ಹೇಳ್ತೇನೆ. ಈಗ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ 75 ಯೂನಿಟ್ ಕರೆಂಟ್ ಫ್ರೀ ಕೊಟ್ಟಿದ್ದೀರಿ. ಹೇಳೋದಲ್ಲ ನೀವೇನ್ ನನ್ನ ಫ್ರೀ ಮಾತು ಕೊಟ್ಟಿದ್ದೀಗ ನಮ್ಗೆ? ನನ್ನ